ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಸುಮಾರಷ್ಟು ಸ್ಟೂಡೆಂಟ್ಸ್ಗಳ ಹತ್ರ ಒಂದು ಡೌಟ್ ಇದೆ. ಏನಪ್ಪ ಅಂತಂದರೆ KCET 2025 ಎಕ್ಸಾಮಲ್ಲಿ ಅವರು ನಡೆಸುವಂತಹ ಈ ಕನ್ನಡ ಎಕ್ಸಾಮನ್ನು ಎಲ್ಲರೂ ಕಂಪಲ್ಸರಿಯಾಗಿ ಬರೀಲೇಬೇಕಾ ಅನ್ನೋದು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಯಾರ್ಯಾರು ಕನ್ನಡ ಎಕ್ಸಾಮ್ನ ಬರೀಬೇಕು, ಯಾರ್ಯಾರು ಕನ್ನಡ ಎಕ್ಸಾಮ್ನ ಬರೀಬಾರ್ದು ಅಂತ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲನೇ ಬಾರಿ ನೀವೇನಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಬಿಕಾಸ್ ಈ ಒಂದು ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಈ ಲೈಕ್ಗಳು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಈ ಕಂಟೆಂಟ್ಸ್ಗಳನ್ನು ನಿಮಗೆ ಕೊಡೋದಕ್ಕೆ ಹೈ ಮೋಟಿವೇಶನ್ ಕೊಡುತ್ತೆ. ಮತ್ತು ಥ್ರೂಔಟ್ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ನಾನು ನನ್ನ ಕೈಯಿಂದ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ನಿಮ್ಮ ಡೌಟ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ ಮತ್ತು ನನ್ನ ಕೌನ್ಸಿಲಿಂಗ್ನಲ್ಲಾದ ಎಕ್ಸ್ಪೀರಿಯನ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಅವರು ಯಾರ್ಯಾರಿಗೆ ಕನ್ನಡ ಎಕ್ಸಾಮ್ನ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದಾರಲ್ವಾ. ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಏನು ಅಂತಂದರೆ ಅವರು ರಿಲೀಸ್ ಮಾಡಿರುವಂಥ ಒಂದು ಬ್ರೌಚರ್ ಆಗಿರುತ್ತೆ. ಇದರಲ್ಲಿ ಎಲ್ಲ ರೀತಿಯ ಇನ್ಫಾರ್ಮೇಷನ್ಸ್ ಕೂಡ ಇರುತ್ತೆ. ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ಬೇಕಾಗಿರುವಂಥ ಎಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ಅದನ್ನು ನಾನು ಈಗ ಓದಿದ್ದೀನಿ. ಸೊ ಅದರಲ್ಲಿ ತಿಳ್ಕೊಂಡಿರುವಂಥದ್ದನ್ನ ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ. ಸೊ ಕನ್ನಡ ಭಾಷೆ ಪರೀಕ್ಷೆಗೆ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಅಂತಂದರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರು ಎಲಿಜಿಬಲ್ ಆಗಿರ್ತಾರೆ. ಆ ಎಲ್ಲ ಸ್ಟೂಡೆಂಟ್ಸ್ಗಳು ಯಾವ ಕ್ಲಾಸಲ್ಲಿ ಬರ್ತಾರೆ ಅಂತಂದರೆ ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಅಂಡರಲ್ಲಿ ಬರ್ತಾರೆ. ಸೊ ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಅಂಡರಲ್ಲಿ ಬರುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳು ಈ ಕನ್ನಡ ಭಾಷೆಯ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗುತ್ತೆ, ಆಯಿತಾ. ಸೊ ಮೊದಲನೇದಾಗಿ ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಸ್ಟೂಡೆಂಟ್ಸು ಯಾರ್ಯಾರು ಬರ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲೇ ಅವರು ಕೊಟ್ಟಿದ್ದಾರೆ ಎಲ್ಲ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ಸ್ನ, ಅದನ್ನ ನಾನು ತಿಳಿಸ್ಕೊಡ್ತೀನಿ. ಓಕೆ, ಕ್ಲಾಸ್ ಸಿ ಅಂತ ಇದೆ ಅಲ್ವ, ಇಲ್ಲಿ ಕ್ಲಾಸ್ ಸಿ, ಇಲ್ಲಿ ನೋಡಿ ಸಿ ಅಂತ ಇದೆ. ಸೊ ಕ್ಲಾಸ್ ಸಿ ಅಂಡರಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರ ಮಾತೃಭಾಷೆ ಕನ್ನಡ, ತುಳು, ಕೊಡವ ಅಥವಾ ಬ್ಯಾರಿ ಭಾಷೆ ಆಗಿರಬೇಕು. ನಿಮ್ಮ ತಂದೆ ತಾಯಿ ಇಬ್ಬರ ಒಂದು ಮಾತೃಭಾಷೆ ಏನಾಗಿರುತ್ತೆ ಕನ್ನಡ, ತುಳು, ಕೊಡವ ಅಥವಾ ಬ್ಯಾರಿ ಭಾಷೆ ಆಗಿರಬೇಕು. ಮತ್ತು ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರು ಹಿಂದೆ ಕರ್ನಾಟಕದ ನಿವಾಸಿಗಳಾಗಿದ್ದ ಪಕ್ಷದಲ್ಲಿ, ಹಿಂದೆ ಕರ್ನಾಟಕದಲ್ಲಿ ನಿವಾಸಿ ಆಗಿರಬೇಕು ಅವರು ಪಕ್ಷದಲ್ಲಿ, ವಿದ್ಯಾರ್ಥಿಯು ಕರ್ನಾಟಕದ ಹೊರಗೆ ಇರುವ ವಿಶ್ವವಿದ್ಯಾಲಯ ಅಥವಾ ಮಂಡಳಿ ಅಥವಾ ಯಾವುದೇ ಶಿಕ್ಷಣ ಸಂಸ್ಥೆಯಿಂದ ನಡೆಸಲಾಗುವ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಹಾಗೂ 1ನೇ ಮೇ 2025 ಕರ್ನಾಟಕ ರಾಜ್ಯದಿಂದ ಹೊರಗೆ ವಾಸಿಸುತ್ತಿರಬೇಕು. ನಿಮ್ಮ ತಂದೆ ತಾಯಿಗಳು ಹಿಂದೆ ಕರ್ನಾಟಕದ ನಿವಾಸಿಗಳಾಗಿರಬೇಕು ಮತ್ತು ನೀವೇನಿದ್ದೀರಾ ನೀವು ಕರ್ನಾಟಕದ ಹೊರಗೆ ಇರುವಂತಹ ಕಾಲೇಜಲ್ಲಿ ಓದ್ತಿರಬೇಕು. ನೆಕ್ಸ್ಟು ನೀವು 1 ಮೇ 2025 ಕರ್ನಾಟಕದಿಂದ ಹೊರಗಿದ್ದೀರಾ ಅಂತಂದರೆ ನೀವು ಕ್ಲಾಸ್ ಸಿ ಅಂಡರಲ್ಲಿ ಬರ್ತೀರಾ. ನೆಕ್ಸ್ಟು ಕ್ಲಾಸ್ ಡಿ ಅಂಡರಲ್ಲಿ ಯಾರ್ಯಾರು ಬರ್ತೀರಾ ಅಂತಂದರೆ ಕನ್ನಡ, ತುಳು, ಕೊಡವ ಅಥವಾ ಬ್ಯಾರಿ ಭಾಷೆಗಳನ್ನು ಮಾತೃಭಾಷೆಯನ್ನಾಗಿ ಹೊಂದಿರುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯು ನಿಮ್ಮ ಮಾತೃಭಾಷೆ ಏನಾಗಿರಬೇಕು ಕನ್ನಡ, ತುಳು, ಕೊಡವ ಅಥವಾ ಬ್ಯಾರಿ, ಈ ನಾಲ್ಕು ಭಾಷೆಗಳಲ್ಲಿ ಯಾವುದಾದ್ರು ಒಂದು ಭಾಷೆ ಆಗಿರಬೇಕು ನಿಮ್ಮ ಮಾತೃಭಾಷೆ. ನೆಕ್ಸ್ಟು ಕನ್ನಡ ಭಾಷೆ ಮಾತಾಡುವ ವಿವಾದಿತ ಪ್ರದೇಶಗಳಾದ ಮಹಾರಾಷ್ಟ್ರ ರಾಜ್ಯದ ದಕ್ಷಿಣ ಸೊಲ್ಲಾಪುರ ಅಥವಾ ಅಕ್ಕಲಕೋಟೆ ಅಥವಾ ಜತ್ ಅಥವಾ ಗಡಹಿಂಗ್ಲಜ ತಾಲೂಕುಗಳಲ್ಲಿ ಅಥವಾ ಕೇರಳ ರಾಜ್ಯದ ಕಾಸರಗೋಡು ಅಥವಾ ಹೊಸದುರ್ಗ ಅಥವಾ ಮಂಜೇಶ್ವರ ತಾಲೂಕುಗಳಲ್ಲಿ, ಇವಿಷ್ಟು ತಾಲೂಕುಗಳಲ್ಲಿ 1ರಿಂದ 12ನೇ ತರಗತಿವರೆಗಿನ ಅವಧಿಯಲ್ಲಿ ಕನಿಷ್ಠ 7 ವರ್ಷ, 1ರಿಂದ 12ನೇ ತರಗತಿವರೆಗೆ ಕನಿಷ್ಠ 7 ವರ್ಷಗಳವರೆಗೆ ನೀವು ವಾಸ ಮಾಡಿರಬೇಕು ಮತ್ತು ವ್ಯಾಸಂಗವನ್ನು ಮಾಡಿರಬೇಕು 7 ವರ್ಷ ಆ ಒಂದು ತಾಲೂಕುಗಳಲ್ಲಿ, ಆಯಿತಾ. ಈ ರೀತಿ ಇದ್ದೀರಾ ಅಂತಂದರೆ ನೀವು ಈ ಕ್ಲಾಸ್ ಡಿ ಅಂಡರಲ್ಲಿ ಬರ್ತೀರಾ. ಸೊ ಈ ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಅಂಡರಲ್ಲಿ ಬರುವಂಥ ಎಲ್ಲ ಸ್ಟೂಡೆಂಟ್ಸ್ಗಳು ನೀವು ಅವರು ನಡೆಸುವಂಥ ಕನ್ನಡ ಎಕ್ಸಾಮ್ನ ಬರೀಬೇಕಾಗತ್ತೆ, ಆಯಿತಾ. ಸೊ ಈ ಒಂದು ಎಕ್ಸಾಮನ್ನು ಎಲ್ಲೆಲ್ಲಿ ಬರೀಬೇಕು ಅಂತ ಅನ್ನೋದಾದರೆ ಬೆಂಗಳೂರು, ಬೆಳಗಾವಿ, ವಿಜಯಪುರ ಮತ್ತು ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ. ಈ 4 ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ನೀವು ಈ ಕನ್ನಡ ಎಕ್ಸಾಮ್ನ ಬರೀಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ನೋಡೋದಾದರೆ ಈ ಎಲ್ಲ ವಿದ್ಯಾರ್ಥಿಗಳು ಪಡೆಯಬೇಕಿರುವ ಕನಿಷ್ಠ ತೇರ್ಗಡೆಯ ಅಂಕಗಳು ಎಷ್ಟು, ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಹೇಳ್ತಿದ್ದಾರೆ ಇಲ್ಲಿ ಇವರು. ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ವಿದ್ಯಾರ್ಥಿಗಳು ರ್ಯಾಂಕುಗಳನ್ನು ಪಡೆಯಬೇಕಾದರೆ ಮತ್ತು CET 2025 ಮೂಲಕ ಸೀಟು ಹಂಚಿಕೆಗೆ ಅರ್ಹತೆ ಪಡೆಯಬೇಕಾದರೆ ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಟ್ಟು 50 ಅಂಕಗಳಿಗೆ ನಡೆಸುವಂತಹ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕನಿಷ್ಠ 12 ಅಂಕಗಳನ್ನು ಪಡೆಯಬೇಕಾಗಿರುತ್ತೆ. ನೀವೇನೀಗ ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಸ್ಟೂಡೆಂಟ್ಸ್ ಇದ್ದೀರಲ್ವಾ, ನೀವು ಈ ಕನ್ನಡ ಭಾಷೆ ಪರೀಕ್ಷೆ ನಡೆಸ್ತಾರಲ್ವ, ಆ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ 50ಕ್ಕೆ 12 ಅಂಕಗಳನ್ನು ಪಡೆಯಲೇಬೇಕಾಗಿರುತ್ತೆ. ಫಸ್ಟು ಈ ಪೇಪರ್ ಚೆಕ್ ಆಗುತ್ತೆ. ಈ ಪೇಪರಲ್ಲಿ ನೀವು ಎಲಿಜಿಬಲ್ ಆದರೆ ಅಂತ ಅಂದರೆ ನಿಮ್ಮ PCMB ಪೇಪರ್ಸ್ ಇರ್ತಾವಲ್ವ ಅದು ಚೆಕ್ ಆಗುತ್ತೆ. ಅದ್ರ ಮೇಲೆ ನಿಮಗೆ ನಿಮ್ಮ ರ್ಯಾಂಕ್ಗಳು ಡಿಸೈಡ್ ಆಗುತ್ತೆ. ಅಕಸ್ಮಾತ್ ನೀವೇನಾದರೂ ಇದರಲ್ಲೇ ನೀವು 12ಕ್ಕಿಂತ ಕಡಿಮೆ ಅಂಕಗಳನ್ನು ಪಡ್ಕೊಂಡ್ರಿ ಅಂತಂದರೆ PCMB ಪೇಪರ್ನ ಚೆಕ್ ಮಾಡೋದಿಲ್ಲ. ಯಾಕಂದರೆ ಈ ಒಂದು ಪೇಪರ್ನ ನೀವು ಕನಿಷ್ಠ 12 ಅಂಕಗಳನ್ನು ಪಡ್ಕೊಂಡು ಪಾಸ್ ಮಾಡಲೇಬೇಕಾಗಿರುತ್ತೆ. ದೆನ್ ಓನ್ಲಿ ಯುವರ್ ಪೇಪರ್ ವಿಲ್ ಬಿ ಎವಾಲ್ಯೂಯೇಟೆಡ್, PCMB ಪೇಪರ್ಸ್, ಓಕೆ. ಆದರೆ ಕರ್ನಾಟಕ ರಾಜ್ಯದ ಹೊರಗೆ ಇರುವ
ಸ್ಥಳಗಳಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಟ್ಟು 10 ಪೂರ್ಣಾವಧಿ ಶೈಕ್ಷಣಿಕ ವರ್ಷಗಳನ್ನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವಂತಹ ಅರ್ಹತಾ ಖಂಡಿಕೆ ಎನ್ ಅಡಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗಬೇಕಾದ ಅಗತ್ಯವಿರುವುದಿಲ್ಲ. ಕ್ಲಾಸ್ ಎನ್ ಅಡಿಯಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗಳು ಈ ಅರ್ಹತಾ ಪರೀಕ್ಷೆಯನ್ನು ಅಟೆಂಡ್ ಆಗಬೇಕಾಗಿರೋ ಅವಶ್ಯಕತೆ ಇರಲ್ಲಂತೆ. ಸೊ ಕ್ಲಾಸ್ ಎನ್ನನ್ನು ನೋಡ್ಕೊಳ್ಳೋಣ ಈಗ ಹೇಗಿದೆ ಅಂತದ್ದು. ಕ್ಲಾಸ್ ಎನ್ನು ಓಕೆ, ಕ್ಲಾಸ್ ಎನ್ ಎಲ್ಲಿದೆ? ಎನ್ ಇಲ್ಲಿ ನೋಡಿ, ಕ್ಲಾಸ್ ಎನ್ ಅಂತ ಇದೆ. ಕರ್ನಾಟಕ ರಾಜ್ಯದಿಂದ ಹೊರಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ 10 ಪೂರ್ಣಾವಧಿ ಶೈಕ್ಷಣಿಕ ವರ್ಷಗಳನ್ನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಕನ್ನಡ ಭಾಷಾ ಪರೀಕ್ಷೆ ತೆಗೆದುಕೊಳ್ಳಬೇಕಾದ ಅಗತ್ಯ ಇರುವುದಿಲ್ಲ. ಅಂದರೆ ನೀವು ಕರ್ನಾಟಕದಿಂದ ಹೊರಗಡೆ ಯಾವುದೋ ಒಂದು ಕಾಲೇಜಲ್ಲಿ ಓದ್ತಿದ್ದೀರಾ, ಅಲ್ಲಿ 1ರಿಂದ 10ನೇ ತರಗತಿವರೆಗೆ 10 ಪೂರ್ಣಾವಧಿ ಶೈಕ್ಷಣಿಕ ವರ್ಷನ ನೀವು ಕನ್ನಡ ಮೀಡಿಯಮಲ್ಲಿ ಓದಿರಬೇಕು. ಅಂಥ ವಿದ್ಯಾರ್ಥಿಗಳು KER ನಡೆಸುವಂತಹ ಕನ್ನಡ ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಆಯಿತಾ? ಸೊ ಇದಿಷ್ಟು ಇನ್ಫಾರ್ಮೇಷನ್ ಕಣ್ರಪ್ಪ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದು. ಸೊ ಗೊತ್ತಾಯ್ತಲ್ವ ಯಾರ್ಯಾರು ಕನ್ನಡ ಎಕ್ಸಾಮ್ ಬರೀಬೇಕು ಮತ್ತು ಯಾರ್ಯಾರು ಕನ್ನಡ ಎಕ್ಸಾಮ್ ಬರೀಬಾರ್ದು. ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಅವರು ಬರೀಬೇಕು, ಉಳ್ಕಿದ ಎಲ್ಲ ಕ್ಲಾಸ್ ಅಭ್ಯರ್ಥಿಗಳು ಬರೆಯುವ ಅವಶ್ಯಕತೆ ಇರೋದಿಲ್ಲ. ಆಯಿತಾ? ಎಕ್ಸಾಮ್ ಸೆಂಟರ್ಸು 4 ಜಿಲ್ಲಾ ಸೆಂಟರ್ಸ್ಗಳಲ್ಲಿವೆ. ಸೊ ನೋಡಿಕೊಂಡು ನಿಮಗೆ ಯಾವುದು ಹತ್ತಿರ ಆಗುತ್ತೆ ಅದರಲ್ಲಿ ಅಪ್ಲೈ ಮಾಡಿಬಿಟ್ಟು ಬರೀರಿ. ಆಯಿತಾ? ಸೊ ಟೈಮಿಂಗ್ಸು ಏಪ್ರಿಲ್ 18 ಇದೆ, ಶುಕ್ರವಾರ. ಸೊ ಜಾಸ್ತಿ ವರಿ ಮಾಡ್ಕೊಳ್ಳೋದು ಏನಿಲ್ಲ. ಆಯಿತಾ? ಇಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ. ಈ ಕನ್ನಡ ಎಕ್ಸಾಮ್ ಬಂದುಬಿಟ್ಟು 4ನೇ ತರಗತಿ ಮಟ್ಟದಾಗಿರುತ್ತಂತೆ. ಸೊ 4th ಕ್ಲಾಸ್ ಲೆವೆಲ್ ಆಗಿರುತ್ತೆ. ಸೊ ಆರಾಮಾಗಿ ನೀವು ಪಾಸ್ ಮಾಡ್ಕೋಬೋದು. ಸೊ ಆಲ್ ದ ವೆರಿ ಬೆಸ್ಟ್. ನಿಮ್ಮ KCET ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ನನ್ನ ಕೌನ್ಸ್ಲಿಂಗ್ ಎಕ್ಸ್ಪೀರಿಯೆನ್ಸ್ನು ಕೂಡ ನಿಮ್ಮ ಜೊತೆ ಹಂಚ್ಕೊತೀನಿ, ಹೇಗಿರುತ್ತೆ ಮತ್ತು ಆಪ್ಷನ್ ಎಂಟ್ರಿ ಮತ್ತು ನಿಮ್ಮ ಕಾಲೇಜ್ ಅಡ್ಮಿಷನ್ಸು, ಈ ಎಲ್ಲ ಒಂದು ಡೀಟೇಲ್ಸ್ಗಳನ್ನು ನಾನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ನಮಸ್ಕಾರ.